ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಭೂಮಿಕಾಸ್ ಕಿಚನ್. ನಾನು ನಿಮ್ಮ ಭೂಮಿಕಾ ಸುದರ್ಶನ್. ಇವತ್ತು ಸಿಂಪಲ್ ಆಗಿ ಹೆಸರುಬೇಳೆ ತೋವೆ ಮಾಡ್ತಾ ಇದ್ದೀನಿ. ಈ ಹೆಸರುಬೇಳೆ ತೋವೆ ಅಂದ ತಕ್ಷಣ ಸಪ್ಪೆದು ಅಂತ ಅನ್ಕೋಬೇಡಿ. ಇದಕ್ಕೆ ಒಂಚೂರು ಉಪ್ಪು, ಹುಳಿ, ಖಾರ ಎಲ್ಲ ಹಾಕಿ ರುಚಿಯಾಗಿ ಮಾಡ್ತಾ ಇದ್ದೀನಿ. ಇದ್ರ ಜೊತೆಗೆ ಸೈಡಲ್ಲಿ ಒಂದು ಉಪ್ಪಿನಕಾಯಿ, ಹಪ್ಪಳ ಅಥವಾ ಪಲ್ಯ ಇದರಂತೂ ಆಹಾ ಏನು ರುಚಿಯಾಗಿರುತ್ತೆ ಗೊತ್ತಾ. ಈ ಸಿಂಪಲ್ ಆಗಿರೋವಂಥ ತೋವೆ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಸ್ಟವ್ ಆನ್ ಮಾಡಿಕೊಂಡು ಕುಕ್ಕರ್ ಒಳಗಡೆ 1/4 ಕಪ್ಪಷ್ಟು ಹೆಸರುಬೇಳೆನ ಚೆನ್ನಾಗಿ ತೊಳೆದು 1 ಕಪ್ಪಷ್ಟು ನೀರು ಹಾಕ್ಕೊಂಡು ಬೇಯೋದಕ್ಕೆ ಇಟ್ಕೊಳ್ತಾ ಇದ್ದೀನಿ. ಲಿಡ್ ಕ್ಲೋಸ್ ಮಾಡಿಕೊಂಡು ಒಂದು 2 ರಿಂದ 3 ವಿಷಲ್ ಕೂಗಿಸ್ಕೊಳ್ಳೋಣ. ಕಮ್ಮಿ ಕ್ವಾಂಟಿಟಿ ಆಗಿರೋದ್ರಿಂದ ಒಂದು 3 ವಿಷಲ್ ಬೇಕಾಗುತ್ತೆ. ಇಲ್ಲಾಂದರೆ ಮೀಡಿಯಮ್ ಟು ಲೋ ಫ್ಲೇಮಲ್ಲಿ 1 ವಿಷಲ್ ಕೂಗಿಸ್ಕೊಂಡ್ರು ಸಾಕು. ಹೆಸರುಬೇಳೆ ಪ್ರೆಷರ್ ಬಿಟ್ಟಿದೆ. ಹೆಸರುಬೇಳೆ ನೋಡಿ ಎಷ್ಟು ಸಾಫ್ಟಾಗಿ ಎಷ್ಟು ಚೆನ್ನಾಗಿ ಬೆಂದಿದೆ. ಈ ಥರ ಬೆಂದ್ರೇ ಒಂದು ತೋವೆ ತುಂಬ ರುಚಿಯಾಗಿ ಬರೋದು. ಇದನ್ನ ಪಕ್ಕ ಎತ್ತಿಟ್ಕೊಳ್ತೀನಿ. ದಪ್ಪ ತಳ ಇರೋವಂಥ ಪಾತ್ರೆ ಒಳಗಡೆ 1/2 ಕಪ್ಪು ನೀರು ಹಾಕ್ಕೊಂಡಿದ್ದೀನಿ. ನೀರು ಚೆನ್ನಾಗಿ ಕುದಿಯೋದಕ್ಕೆ ಶುರು ಆಗ್ತಿದೆ. ಹಾಗೆ 2 ಮೀಡಿಯಮ್ ಸೈಜ್ ಟೊಮೆಟೊ, ನೀವು ಟೊಮೆಟೊನಾದರೂ ಹಾಕ್ಕೊಳ್ಳಿ, ಇಲ್ಲಾಂದರೆ ಹುಳಿ ಟೊಮೆಟೊ ಬೇಕಾದರೂ ಹಾಕೋಬೋದು. ಹಸಿಮೆಣಸಿನ್ಕಾಯಿ 4 ರಿಂದ 5 ನಿಮ್ಮ ಖಾರಕ್ಕೆ ತಕ್ಕಷ್ಟು. ಶುಂಠಿ 1/2 ಇಂಚು ಸಣ್ಣ ಕಟ್ ಮಾಡ್ಕೊಂಡಿರೋ ಅಂಥದ್ದು. 1 ಗರಿ ಕರಿಬೇವಿನ ಸೊಪ್ಪು. ಒಂದ್ಸಲ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಲಿಡ್ ಕ್ಲೋಸ್ ಮಾಡಿಕೊಂಡು ಒಂದು 4 ರಿಂದ 5 ನಿಮಿಷ ಟೊಮೆಟೊ ಸಾಫ್ಟ್ ಆಗೋವರೆಗೂ ಬೇಯಿಸ್ಕೊಳ್ತೀನಿ. ಲೋ ಫ್ಲೇಮ್ ಮಾಡ್ತಾ ಇದ್ದೀನಿ. ಲಿಡ್ ಓಪನ್ ಮಾಡ್ಕೊಂಡಿದ್ದೀನಿ. ನೋಡಿ ಒಳ್ಳೆ ಘಮ ಘಮ ಅಂತ ಇದೆ. ಆ ಶುಂಠಿ, ಹಸಿಮೆಣಸಿನ್ಕಾಯಿ, ಟೊಮೆಟೊ ಎಲ್ಲ ಬೆಂದಿರೋ ಅಂಥದ್ದು. ಇವಾಗ ಇದಕ್ಕೆ ಬೇಯಿಸಿರೋ ಅಂಥ ಹೆಸರುಬೇಳೆನ ಹಾಕೊಳ್ತಾ ಇದ್ದೀನಿ. ನೀವು ಹೆಸರುಬೇಳೆ ಜಾಗದಲ್ಲಿ ಬೇಕಾದರೆ ತೊಗರಿಬೇಳೆ ಕೂಡ ಹಾಕೋಬೋದು. ತೊಗರಿಬೇಳೆ ಹಾಕೊಂಡು ಕೂಡ ಈ ಒಂದು ತೋವೆನ ಮಾಡ್ಕೋಬೋದು. ಇದಕ್ಕೇನೆ ಇವಾಗ 1/4 ಟೀ ಸ್ಪೂನಷ್ಟು ಅರಿಶಿನ ಜೊತೆಗೆ ಉಪ್ಪು 2 ಹಾಕೊಳ್ತೀನಿ. ರುಚಿಗೆ ತಕ್ಕಷ್ಟು ಉಪ್ಪು. ಇನ್ನೊಂದು ಸ್ವಲ್ಪ ನೀರು ಹಾಕೊಳ್ಳೋಣ. ಇದಕ್ಕೆ ಇನ್ನೊಂದು ಕಪ್ಪಷ್ಟು ನೀರು ಹಾಕೊಳ್ತಾ ಇದ್ದೀನಿ. ಜೊತೆಗೆ 3/4 ಕಪ್ಪಷ್ಟು ಕಾಯಿ ಹಾಲು ಹಾಕ್ಕೊಳ್ತಾ ಇದ್ದೀನಿ. 1/2 ಕಪ್ಪಷ್ಟು ಕಾಯಿ ತಗೊಂಡು ಅದಕ್ಕೆ 3/4 ಕಪ್ಪಷ್ಟು ನೀರು ಹಾಕ್ಕೊಂಡು ಕಾಯಿ ಹಾಲು ತಗೊಂಡಿದ್ದೀನಿ. ಎಲ್ಲ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುದಿಯೋದಕ್ಕೆ ಬಿಡೋಣ. ಇದಕ್ಕೆ ಸಿಂಪಲ್ಲಾಗಿ ಸಾಸಿವೆ, ಜೀರಿಗೆ, ಇಂಗಿನ ಒಗ್ಗರಣೆ ಹಾಕ್ಕೊಳ್ತೀನಿ. ಇದು ಒಂದು 3 ರಿಂದ 4 ನಿಮಿಷ ಚೆನ್ನಾಗಿ ಕುದೀಲಿ. ಚೆನ್ನಾಗಿ ಕುದ್ದಿದೆ. 1 ರಿಂದ 3 ನಿಮಿಷ. ಇವಾಗ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ. 1 ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ ಸೊಪ್ಪನ್ನ ಸಣ್ಣದಾಗಿ ಹೆಚ್ಚಿಕೊಂಡು ಹಾಕ್ಕೊಂಡಿದ್ದೀನಿ. ಎಲ್ಲ ಒಂದ್ಸಲ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ತೀನಿ. ಇದು ಕುದೀತಾ ಇರಲಿ. ಒಗ್ಗರಣೆ ಹಾಕೊಂಡ್ಬಿಡ್ತೀನಿ. ಇವಾಗ ಕೊತ್ತಂಬರಿ ಸೊಪ್ಪು ಹಾಕೊಂಡ ನಂತರ 1-2 ನಿಮಿಷ ಕುದಿಸ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ತುಪ್ಪದ ಒಗ್ಗರಣೆ ಹಾಕ್ಕೊಂಡಿದ್ದೀನಿ. ಯಾವುದೇ ಒಂದು ತೋವೆ ಆಗಿರಲಿ, ತುಪ್ಪ, ಸಾಸಿವೆ, ಜೀರಿಗೆ, ಮೆಣಸಿನ್ಕಾಯಿ, ಇಂಗಿನ ಒಗ್ಗರಣೆ ಹಾಕಿದ್ದೀನಿ. ಒಗ್ಗರಣೆ ಹಾಕ್ಕೊಂಡು ಒಂದ್ಸಲ ಎಲ್ಲ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ತೀನಿ. ಸ್ಟವ್ ಆಫ್ ಮಾಡ್ತಾ ಇದ್ದೀನಿ. ಸ್ಟವ್ ಆಫ್ ಮಾಡಿಬಿಟ್ಟು ನಿಮಗೆ ಹುಳಿಗೆ ತಕ್ಕಷ್ಟು ನಿಂಬೆಹಣ್ಣಿನ ಹಾಕೊಳ್ಳೋಣ. ನಾನೊಂದು 1/2 ಹೋಳಷ್ಟು ಹಾಕ್ಕೊಳ್ತೀನಿ. ಅಂದರೆ ಒಂದು 1/2 ಟೇಬಲ್ ಸ್ಪೂನಿಂದ 1 ಟೇಬಲ್ ಸ್ಪೂನ್ವರೆಗೆ ಹಾಕೋಬೇಕಾಗುತ್ತೆ. ನಾವು ಹುಳಿ ಕಮ್ಮಿ ಆಗಿರೋದ್ರಿಂದ ಎಲ್ಲ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಸರ್ವ್ ಮಾಡೋದಕ್ಕೆ ಬಿಸಿ ಬಿಸಿ ಹೆಸರುಬೇಳೆ ತೋವೆ ರೆಡಿ ಇದೆ. ನೋಡಿ, ನೋಡೋದಕ್ಕೆ ಎಷ್ಟು ತೆಳುವಾಗಿದ್ದರೂ ಇವಾಗ ಇನ್ನೊಂದು ಸ್ವಲ್ಪ ಹೊತ್ತು ಆಗ್ತಾ ಸ್ವಲ್ಪ ತಿಕ್ಕಾಗಕ್ಕೆ ಶುರು ಆಗುತ್ತೆ. ಯಾವಾಗಲೂ ಸಪ್ಪೆ ತೋವೆಗಳನ್ನ ಮಾಡ್ಕೊಂಡು ತಿಂತಾ ಇರ್ತೀರ ಅಲ್ವಾ. ಈ ಥರ ಒಂದ್ಸಲ ಹಸಿಮೆಣಸಿನಕಾಯಿ, ಟೊಮೆಟೊ, ಶುಂಠಿ ಎಲ್ಲ ಹಾಕಿರೋವಂಥ ತೋವೆನ ಒಂದ್ಸಲ ಟ್ರೈ ಮಾಡಿ. ತುಂಬಾ ರುಚಿಯಾಗಿರುತ್ತೆ. ಈ ಬೇಸಿಗೆ ಕಾಲಕ್ಕೆ ಹೆಸರುಬೇಳೆ ಉಪಯೋಗಿಸಿದ್ರೆ ತುಂಬಾ ತಂಪು, ದೇಹಕ್ಕೆ ಕೂಡ ತಣ್ಣಗಾದಂಗೆ ಫೀಲ್ ಆಗುತ್ತೆ ತೋವೆ ತಿಂತಾ ಇರೋದ್ರಿಂದ. ಅನ್ನದ ಜೊತೆ ತುಪ್ಪ ಹಾಕ್ಕೊಂಡು ಈ ಬಿಸಿ ಬಿಸಿ ತೋವೆ ಹಾಕ್ಕೊಂಡು ತಿಂತಾ ಇದ್ರಂತೂ ಆಹಾ ಏನು ರುಚಿಯಾಗಿರುತ್ತೆ ಗೊತ್ತಾ. ಇದ್ರ ಜೊತೆಗೆ ಒಂದು ಸಿಂಪಲ್ಲಾಗಿ ಪಲ್ಯ, ಹಪ್ಪಳ, ಸಂಡಿಗೆ ಏನಾದರೂ ಇದ್ರಂತೂ ಆಹಾ ಅನ್ನಂಗಿರುತ್ತೆ. ಮತ್ತೆ ತಡ ನಿಮ್ಮ ಮನೆಯಲ್ಲೂ ಕೂಡ ಮಾಡಿಕೊಂಡು ತಿಂದು ಹೇಗಿದೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇವತ್ತಿನ ಈ ಸಿಂಪಲ್ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ಇನ್ನೂ ಭೂಮಿಕಾಸ್ ಕಿಚನ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.